ಲಿಂಗಾಯತ ಇರ್ತಕ್ಕಂತ 3 ಅಂಶಗಳನ್ನ ಫಾಲೋ ಮಾಡ್ತಾರೆ. ಮೊದಲನೇದೇನು, ಬಸವಣ್ಣ ಲಿಂಗಾಯತ ಕೊಟ್ಟು ಗುಡಿ ಗುಂಡಾರಿಗಳು ಹೋಗ್ಬಿಡು, ಪೂಜಾರಕ್ಕೆ ಪುರೋಹಿತ ಶಾಹಿಗೆ ಅವಕಾಶ ಇಲ್ಲ, ಸ್ಥಾವರ ಲಿಂಗಕ್ಕೆ ಅವಕಾಶ ಇಲ್ಲ, ಗುಡಿ ಗುಂಡಾರಿಗಳು ಹೋಗ್ಬಾರ್ದು. ಇದನ್ನ ಮಾಡೋದಕ್ಕೆ ಅವ್ರೇನ್ ಮಾಡ್ಬಿಟ್ರು, ಅದು ತಪ್ಪಿಸೋ ಸಲುವಾಗಿ ಇಷ್ಟಲಿಂಗ ಅನ್ನುವಂತ ಪರಿಕಲ್ಪನೆ ಕೊಟ್ರು, ಬಸವಣ್ಣ ಕೊಟ್ರು. ಆ ಇಷ್ಟಲಿಂಗ ಹೊರಗಡೆ ಇರೋದಿಲ್ಲ, ದೇಹದಲ್ಲಿ ಇಟ್ಕೊಂಡಿರ್ಬೇಕು. ಅದಕ್ಕೆ ಕಾರಣ ಹೇಗೆ ನೋಡಿ, ಲಿಂಗಾಯತ ಸಣ್ಣ ಸಂಪ್ರದಾಯ ಏನಿದೆ ಅಂದ್ರೆ, ತಾಯಿ ಗರ್ಭವತಿ ಇದ್ದಾಗ ಗರ್ಭ ಪೂಜೆ ಮಾಡ್ತಾರೆ. ಗರ್ಭ ಪೂಜೆ ಮಾಡಿದಾಗ ಒಳಗೆ ಹೊಟ್ಟೆಯೊಳಗೆ ಬರತಕ್ಕಂತ ಹೆಣ್ಣಿರ್ಲಿ ಗಂಡ್ರಲ್ಲಿ ಸಂಸ್ಕಾರ ಸಿಕ್ತು ಅವ್ರಿಗೆ. ಎಲ್ಲಿ ಇದು ಸಣ್ಣ ಸಂಪ್ರದಾಯದ ಗರ್ಭ ಪೂಜೆಗಳು ಸಿಕ್ಕೊತ್ತು. ಆ ಹುಡುಗ ಅಥವಾ ಹುಡುಗಿ ಹುಟ್ಟಿದ 2-3 ವರ್ಷದಲ್ಲಿ 1 ವಾರದಲ್ಲಿ ಅದಕ್ಕೆ ಮತ್ತೆ ಲಿಂಗ ದೀಕ್ಷೆ ಮಾಡ್ತಾರೆ. ದೀಕ್ಷೆಯಿಂದ ಬರ್ತಕ್ಕಂಥ ಧರ್ಮ ಇದು, ಹುಟ್ಟಿಂದ ಏನಂತಲ್ಲ. ಯಾರು ಬೇಕಾದ್ರೂ ಆಗ್ಬೋದು, ಇದಕ್ಕೆ ಆಗ್ತಾ ಇದ್ದಾರೆ ಸಾಕಷ್ಟು ಮಂದಿ. ಹೆಣ್ಣಿರ್ಲಿ ಗಂಡ್ರಲ್ಲಿ ಎಲ್ಲರಿಗೂ ನಾವು ಇಷ್ಟಲಿಂಗ ಕಟ್ತೀವಿ. ನೋಡಿರ್ಬೇಕು ಇಷ್ಟಲಿಂಗ, ನೋಡಿದ್ರಲ್ಲ, ನಾನು ಹಾಕೊಂಡಿದ್ದೀನಿ ಕೊಡಲಿ ಇದೆ. ಆ ಇಷ್ಟಲಿಂಗ ಅನ್ನೋದು ನಾವು ದೀಕ್ಷೆಯಿಂದ ಹಿಡ್ಕೊಂಡು ಸಾಯುವವರೆಗೆ ಇರ್ತದೆ. ತೋರಿಸ್ಬೋದು, ನನ್ಗೆ ಮುಜುಗ ಅನ್ಸತ್ತೆ. ಈ ಇಷ್ಟಲಿಂಗ ಅನ್ನೋದು ನಾವು ನಮ್ಮ ಸಾಮಾನ್ಯವಾಗಿ ಬೆಳ್ಳಿ ಇಟ್ಕೊಂಡಿರ್ತಾರೆ, ಆದ್ರೆ ಬಟ್ಟೆಯಲ್ಲಿ ಕಟ್ಕೊಳ್ತಾರೆ. ನಮ್ಮಲ್ಲಿ ಅರವಿಂದ್ ಜಾತಿಯವರ ಬಟ್ಟೆಯಲ್ಲಿ ಕಟ್ಕೊಂಡಿದ್ದು ಲಿಂಗ. ಇದು ಸ್ಥಾವರ ಲಿಂಗ ಅಲ್ಲ, ಈಶ್ವರ ಲಿಂಗ ಅಲ್ಲ, ಇಷ್ಟಲಿಂಗ ಅಂದ್ರೆ ಇಷ್ಟೇ, ಇದೇ ಲಿಂಗ. ನಾವು ಹಿಡ್ಕೊಂಡ್ಬಿಟ್ಟು ಏನ್ ಮಾಡಲ್ಲ ರೀ, ಸ್ವಲ್ಪ ತೊಳೆದು ವಿಭೂತಿ ಹಚ್ತಾರೆ. ಅದ್ ಹಚ್ಬೇಕಂದ್ ನೇಮ ಇಲ್ಲ. ಕೆಲವು ಸಲ ಲಿಂಗ ಧಾರಣ ಚಂದ್ರಿಕೆ ಅಂತ ಒಂದು ಬುಕ್ ಇದೆ, ಅದು 18ನೇ ಶತಮಾನದಲ್ಲಿ 17ನೇ ಶತಮಾನದ ಕೊನೆಗೆ ಬರ್ದಂತದ್ದು. ಓಕೆ, ಆ ಬುಕ್ ನಲ್ಲಿ ಅದು ಶಾಸ್ತ್ರೀಯ ಮಾಡಿದ್ದಾರೆ. ಅದು ವೀರಶೈವ ಬುಕ್. ಅದು ಕೆಲವೊಂದು ನಾವು ಫಾಲೋ ಮಾಡ್ತಾರೆ, ನಮ್ಮಲ್ಲಿ ಕೂಡ ಮೋರಲ್ಲೇ ಸ್ವಲ್ಪ ಫಾಲೋ ಮಾಡ್ತಾರೆ. ಅಂದ್ರೆ ಇಷ್ಟಲಿಂಗ ಧಾರಣೆ ಹೇಗ್ ಮಾಡ್ಬೇಕು, ಹೇಗ್ ಪೂಜೆ ಮಾಡ್ಬೇಕಂತ ಬರ್ತದೆ. ಇಷ್ಟಲಿಂಗ ಪೂಜೆಯ ಮಹತ್ವ ಏನು, ಯಾಕೆ ಅದನ್ನ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಬೋದು? ಶೋಲೆ, ಅದು ಬಹಳ ಮಹತ್ವದ ಪ್ರಶ್ನೆ. ಇದ್ರ ಬಗ್ಗೆ ನಮ್ಮಲ್ಲಿ ಈಗ 2 ಮೆಡಿಕಲ್ ಡಾಕ್ಟರ್ಗಳು, 3-4 ಜನ ಸೈಂಟಿಸ್ಟ್ಗಳು ವೈಜ್ಞಾನಿಕ ಸಂಶೋಧನೆ ಮಾಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಯೋಗದ ಬಗ್ಗೆ ಅದು ಪಾಶ್ಚಾತ್ಯ ದೇಶದಲ್ಲಿ ಪ್ರಸಿದ್ಧ ಆಗಿದ್ದು ಮಹೇಶ್ ಯೋಗಿಯಿಂದ ಅಲ್ವಾ? ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಕರೆಕ್ಟ್. ಆ TM ಮಾಡಲ್ಲ, TM ನಾನು ಮಾಡಿದ್ದೀನಿ, ಟ್ರೈನ್ ನಾನು ಕಲ್ಕೊಂಡಿದ್ದೀನಿ. ಆದ್ರೆ ಇದು ಒಂದು TM ಅಂತ ಇಟ್ಕೊಳ್ಳಿ. ಈಗ ನನಗೆ ನಾವು ಹೇಳ್ಬಾರ್ದು. ಓಕೆ, ನೀವು ಕೈಲಿ ಹಿಡ್ಕೊಂಡ್ಬಿಟ್ಟು, ನಮ್ಮ ತಂದೆ 94 ವರ್ಷ ತೀರ್ಕೊಂಡ್ರು. ಅವರು ತೀರ್ಕೊಂಡು ಸುಮಾರು 10 ವರ್ಷದ ಪೂರ್ವದಿಂದ ಮೊದಲು ಮಾಡ್ತಿದ್ದೀನಿ ನಾನು ಅನ್ಕೊಂತೀವಿ. ಅದು 10 ವರ್ಷ ಮೊದಲೇನೆ ಹೀಗೆ ಕೂತ್ಬಿಟ್ರೆ 1 ಗಂಟೆ ಗಂಟೆ ಕೊಡ್ತಿದ್ರು. ಗಂಟೆಗಳು. ನಮ್ ಚಿಕ್ಕಮ್ಮ ಒಬ್ರು ಅದು ಹಿಂಗಿದೆ, ಎಡಗೈಲಿ ಇಟ್ಕೊಳ್ಬೇಕು, ಪೂರ ಕಣ್ ತೆಗೆದಿರಬಾರ್ದು, ಮುಚ್ಚಿರಬಾರ್ದು, ಹೀಗೆ ನೋಡ್ಬೇಕು. ಹೀಗೆ ನಾನು ಹೇಳಲ್ಲ, ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ, ನಿಮ್ಮ ಅನುಭವ ಹೇಳಿ. ಒಂದು ಕ್ಯೂರಿಯಾಸಿಟಿ ಕೊಟ್ಟಾಗ ಅದ್ರ ಬಗ್ಗೆ ಬಹಿರಂಗವಾಗಿ ಗಳಿಸೋದಿಲ್ಲ. ಓಕೆ, ನೀವು ಅದ್ರ ಮೇಲೆ ಹಿಂಗ ಅರತೆರದ ಕಣ್ಣಿನಿಂದ ಕಾನ್ಸಂಟ್ರೇಟ್ ಮಾಡಿ ಹಿಂಗ ಇಟ್ಕೊಂಡು ನಿಮ್ಮ ಅನುಭವ ಏನಿರ್ತದೆ ಅಂದ್ರೆ ಅನುಭವಿಸಿ ನೋಡ್ಬೇಕು, ಹೊರತಾಗಿ ಅದನ್ನ ವಿವರಿಸಿ ನೋಡ್ಬಾರ್ದು. ಅನುಭವಿಸಿ ನೋಡ್ಬೇಕು, ಆದ್ರೆ ವಿವರಿಸಿ ನೋಡ್ಬಾರ್ದು. ಅದೇ ಡಿಫ್ರೆನ್ಸ್. ಅನುಭವ, ಅನುಭೂತಿ ಅಂತ ಕೂಡ ಕರೀತೀವಿ. ಅನುಭೂತಿ, ಅನುಭಾವ ಅಂದ್ರೆ ಅದು ಆಧ್ಯಾತ್ಮಿಕವಾದಂತ ಒಂದು ಫೀಲಿಂಗ್. ಅನುಭವ ಲೌಕಿಕವಾದ. It cannot be explained ಅಂತ. It should not be explained. Because that is a relation between you and God directly. Directly. There is no mediation of any priest. There is no need for any temple. There is no need for any icon of the type the Sthavaralinga. You can say this is also icon, maybe, but this is for concentration, not puja. ಡಿಫ್ರೆನ್ಸ್ ಬಿಟ್ವೀನ್ ಲಿಂಗಾಯತ, ನಾನು ಹೇಳಿದ್ನಲ್ಲ, ಮಾಡ್ಕೊಳ್ತಾರೆ, ಮಾಡೋದಿಲ್ಲ. ಪೂಜೆ ದೊಡ್ಡ ಅರ್ಥ ಇದೆಯಲ್ಲ, ಮಾಡ್ಕೊಳ್ತಾರೆ ಅಂದ್ರೆ ಇದಕ್ಕೆ ಇನ್ನೊಂದು ಶರಣ ತತ್ವ ಇದೆ. ಬಸವಣ್ಣರ ವಚನಗಳಿದೆ, ಅಲ್ಲಂಪ್ರಭು ಸಾವಿರಾರು ವಚನಗಳಿದೆ ಇದ್ರ ಬಗ್ಗೆನೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಸವಣ್ಣನ ವಚನ ಬಹಳ ಚೆನ್ನಾಗಿದೆ ಅದು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಕಡು ಬಣವನಯ್ಯ, ಎನ್ನ ಕಾಲಿ ಕಂಬ ದೇಹವೇ ದೇಗುಲ, ಶಿರವೇ ಹೊಣ್ಣ ಕಳಸವಯ. ಅಂದ್ರೆ ನನ್ನ ದೇಹವೇ ದೇಗುಲ. ಇದ್ರ ಮೇಲೆ ಈ ದೇಹದಲ್ಲಿ ದೇವನೇ ಇದ್ದಾನೆ, ಹೊರಗಿಲ್ಲ ದೇವರು, ಇಲ್ಲಿ ಇದ್ದಾನೆ. ಅದರ ಅರ್ಥ ವೈದಿಕ ಧರ್ಮದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತಾರೆ, ಈಕ್ವಲ್ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋ ಉಕ್ತಿ ಇದೆ, ಅದು ಇದಕ್ಕೆ ಈಕ್ವಲ್ ಅಲ್ಲ. ಅದು ಯಾವ್ದಕ್ಕೆ ಈಕ್ವಲ್ ಅಲ್ಲ? ನನ್ನ ದೇಹದಲ್ಲಿ ದೇವರಿದ್ದಾನೆ, ದೇವರು ಹೊರಗಡೆ ಇಲ್ಲ, ಅದು ಬೇರೆ. ಅಹಂ ಬ್ರಹ್ಮಾಸ್ಮಿ ಬೇರೆ.
ಶಿವೋಹಂ ಬೇರೆ, ಹಾ ತತ್ವಮಸಿ ಬೇರೆ. ಹೌದು. ಈ ಮೂರನ್ನು ಯಾಕೆ ಬೇರೆ ಅಂದ್ರೆ, ತತ್ವಮಸಿ ಅದು ನೀನೇ ಆಗಿದ್ದೀಯಾ? ನೀವ್ ಹೇಳುದು, ಹೌದು. ಅದು ನಾನೇ ಆಗಿದ್ದೀನಿ, ನಾನು ಹೇಳ್ಕೊಳ್ಳುದು. ಹೌದು. ಶಿವೋಹಂ ನಾನು ಶಿವ, ಹೌದು. ಓಕೆ. ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ. ಹೌದು. ಲಿಂಗಾಯತ ಹಂಗೆ ಹೇಳೋದಿಲ್ಲ. ಹಾ ಅವ್ರು ಹೇಳ್ತಾರೆ ನನ್ನ ದೇಹದಲ್ಲಿ ಬ್ರಹ್ಮನಿದ್ದಾನೆ, ನಾನು ಬ್ರಹ್ಮನಲ್ಲ. ನಾನು ಬೇರೆ ಅಂತ ಅರ್ಥ. ಬೇರೆ ಅಲ್ಲ, ಜೀವಂತಿರುವಾಗ ನಾನು ಹಾ ದೈವತ್ವದಲ್ಲಿ ನನ್ನ ದೇಹದಲ್ಲಿದೆ. ಆ ದೇವರನ್ನ ನನ್ನ ದೇಹದಲ್ಲಿ ನೋಡ್ತೇನೆ, ನನ್ನ ಹೃದಯದಲ್ಲಿ ನೋಡ್ತೇನೆ. ಆ ದೇವರು ನನಗೆ ಹೊರಗಿಲ್ಲ, ಆದ್ರಿಂದ ಗುಡಿಗೆ ಹೋಗೋಗತ್ತೆ ಇಲ್ಲ. ಅಂದ್ರೆ ನೀವು ದ್ವೈತ ಸಿದ್ಧಾಂತವನ್ನು ಹೇಳ್ತಾ ಇದ್ದೀರಾ? ಇಲ್ಲ, ಇದು ಅದ್ವೈತ ಸಿದ್ಧಾಂತ. ಅಲ್ಲ, ಅಂದ್ರೆ ಯಾಕೆ ಹೇಳಿದೆ? ಅಲ್ಲಲ್ಲ, ನಾನು ಹೇಳಿದ್ ಯಾಕಂದ್ರೆ ದೇವರು ನನ್ನಲ್ಲೇ ಇದ್ದಾನೆ, ಆದ್ರೆ ನಾನು ದೇವರಲ್ಲ. ಅಲ್ಲಿ ಏನಾಗುತ್ತೆ, ಈಗ ಇದಕ್ಕೆ ಮತ್ತೊಂದಿದೆ ಸಂಬಂಧಪಟ್ಟಿದ್ದು. ದೇಹವೇ ದೇವಾಲಯ ಅಂತ ಮಾಡ್ಕೊಂಡ್ಮೇಲೆ ನಿನ್ನ ಹೃದಯದಲ್ಲಿ ನಿನ್ನ ದೇಹದಲ್ಲಿ ದೇವರು ಮಾಡ ದೇವರ ಗುಡಿ ಹೆಂಗಿರ್ತದೆ? ಸ್ವಚ್ಛವಾಗಿರ್ತದೆ. ಸರ್, ಇನ್ನೊಂದ್ ಸ್ವಲ್ಪ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗೋಣ. ಈಗ ನೀವು ಹೇಳಿದ್ರಿ ನಾನು ದೇವರಲ್ಲ, ನನ್ನೊಳಗೆ ದೇವರಿದ್ದಾನೆ ಅಂತ, ಹೌದಾ? ಹಾಗಾದ್ರೆ ನೀನು ಯಾರು ತಾರ್ಕಿಕವಾಗಿ? ಈ ಪ್ರಶ್ನೆಗಳ ಬಗ್ಗೆ ಎಷ್ಟು ವಚನಗಳಿದೆ ಅಂದ್ರೆ, ಅಲ್ಲಮ ಪ್ರಭುಗಳ ವಚನ, ಲಾಜಿಕಲಿ ಬಸ್ ಅಲ್ಲಂ ಪ್ರಭುಗಳ ಒಂದು ವಚನ ಇದೆ, ನಾನು ದೇವನಲ್ಲದೆ ನೀನು ದೇವನೇ ಅಂತ ಕೇಳ್ತಾರೆ. ದೇವರಿಗಿನ ಅಲ್ಲಂ ಪ್ರಭು ಪ್ರಶ್ನೆ ಕೇಳ್ತಾರೆ, ನಾನು ದೇವನಲ್ಲದೆ ನೀನು ದೇವನೇ ಅಂತ. ಮತ್ತೊಂದು ಎರಡನೇ ಮತ್ತೊಂದು ಅದು ಮುಂದೆ ಬರ್ತದೆ ದೊಡ್ಡ ವಚನ, ನಾನು ಮುಖ್ಯ ಬ್ರೀಫ್ ಆಗಿ ಹೇಳಿ. ಇದೆ, ಅದು ಒಂದು ವಚನ, 4-4 ಲೈನ್ ಇದೆ. ನಾನು ಮೇನ್ ಲೈನ್ ಹೇಳಿದ್ದೀನಿ. ನಿನ್ನ ನಾನ್ ಅರಿಯದ ಮುನ್ನ ನೀನೆಲ್ಲಿಗಿದ್ದೆ, ನಿನ್ನ ನಾ ಅರಿತಾಗ ನೀನು ನಾನಾದೆ, ನಾನು ನೀನಾದೆ, ಉಳಿಯಿತೇನು. ಈ ಯೋಚನೆ ನೋಡ್ಕೊಳ್ಳಿ. ಮೊದಲನೇನು ನೀನು ನಾನು ದೇವನಲ್ಲ ನೀನು ದೇವನೇ. ಎರಡನೇದು ನಿನ್ನನ್ನು ನಾನು ಅರಿಯದ ಮುನ್ನ ನೀನ್ ಎಲ್ಲಿದ್ದೆಪ್ಪ ದೇವ್ರೆ. ಆಯ್ತಾ? ಅಂದ್ರೆ I got it, sir. I got the context what you are saying. So ಇದರ ನಡುವೆ ಅಲ್ಲಿ ಇನ್ನೊಂದು ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಇದು. ವೈದಿಕ ಫಿಲಾಸಫಿಗೆ ಈ ಶರಣ ತತ್ವಕ್ಕೆ ಹೋಲಿಸ್ಬೇಕಾದ್ರೆ ಕೇಳಿದ ಪ್ರಶ್ನೆ ಉತ್ತರ ಹೇಳ್ತಿದ್ದೀನಿ. ಮೂರನೇದು ಏನಂದ್ರೆ ಪುಣ್ಯ ಪಾಪ, ಇದರ ಅರ್ಥ ಏನು, ಇದರ ನಡುವಿನ ಭೇದ ಏನು. ಒಂದು ವಚನ ಇದೆ, ಬಸವಣ್ಣವ್ರ ವಚನ. ಅವ್ರೇನ್ ಹೇಳ್ತಾರೆ, ಪುಣ್ಯ ಪಾಪಗಳೆಂಬ ಉಭಯಗಳ ನಡುವಿನ ಭೇದವ ಬಲ್ಲವರಾರು. ಪುಣ್ಯ ಪಾಪಗಳೆಂಬ ಉಭಯದ ನಡುವಿನ ಭೇದವ ಬಲ್ಲವರಾರು. ಮುಂದಿನ ಪ್ರಶ್ನೆ, ಇವನಾರುಂಬರು ಉಂಬರು ಉಣ್ಣುವರು. ಏನು ಅನ್ನೋದು ಫಲ. ನೀವ್ ಹೇಳಿದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿ ಹೋಗ್ತೀಯ? ಅಲ್ಲ, ಎಲ್ಲಿ ಹೋಗ್ತೀವಿ ಅಂತಲ್ಲ, ಸತ್ಫಲ. ಅಲ್ಲ, ಸಾಮಾನ್ಯವಾಗಿ ಹೇಳುದು ಫಲ. ಕಲ್ಪನೆ ಹೇಳ್ತಿದ್ದೀರಾ ನೀವು, ನಮ್ ಕಲ್ಪನೆ ಅಲ್ಲ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರ್ತದೆ. ಎಲ್ಲಿ ಹೋಗ್ತೀರಿ ಅಂದ್ರೆ, ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದವನು ನರಕಕ್ಕೆ ಹೋಗ್ತಾನೆ. ಇದು ವೈದಿಕ ಧರ್ಮದಲ್ಲಿ ಅಷ್ಟೇ ಅಲ್ಲ, ಇಸ್ಲಾಂದಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ, ಯಹೂದಿಗಳಲ್ಲೂ ಇದೆ. ಓಕೆ, ಹೀಗಿರುವಾಗ ಇಲ್ಲಿ ಪ್ರಶ್ನೆ ಏನಿದೆ ನೋಡಿ, ಈ ವಚನ ಅರ್ಥ ಮಾಡ್ಕೊಳ್ಬೇಕಾರೆ, ನೀವ್ ಹೇಳಿದ ಸಾಮಾನ್ಯ ಅರ್ಥ ವಶ ಮಾಡ್ಕೊಳ್ಬೇಕಾರೆ ಇದರ ಅರ್ಥ ನೀನ್ ಹೇಳಪ್ಪ. ಎರಡರ ಡಿಫ್ರೆನ್ಸ್ ಹೇಳು. ನೀನು ಮಾಡಿದ ಕೆಲಸ ಪುಣ್ಯನೋ ಪಾಪನ ಅಂತ ಹೇಳೋರು ಯಾರು? ಫೌಂಡೇಶನ್. ಕರೆಕ್ಟ್. ಅದು ಬಹಳ ದೊಡ್ಡ ಪ್ರಶ್ನೆ. ದಟ್ ಈಸ್ ವೇರ್ ನನ್ನ ವೈಯಕ್ತಿಕ ಲೈಫ್ ಸಾಲ್ವ್ ಆಗುತ್ತೆ. ನಾನು ಕ್ರಿಮಿನಾಲಜಿ ಸ್ಟೂಡೆಂಟ್. ಕ್ರೈಮ್ ಕ್ರಿಮಿನಾಲಜಿ ಸ್ಟೂಡೆಂಟ್, ಕ್ರಿಮಿನಲ್ ಸೈಕಾಲಜಿ ಸ್ಟೂಡೆಂಟ್. ಅಲ್ಲಿಂದನೇ ಚಾಲು ಆಗುತ್ತೆ ಕಾನೂನುಗಳು, ನೀತಿಗಳು, ನೀತಿ ಶಾಸ್ತ್ರ, ತಪ್ಪು ಸರಿ, ಕೆಟ್ಟದ್ದು ಒಳ್ಳೇದು, ರೈಟ್ ಅಂಡ್ ರಾಂಗ್, ಟ್ರೂ ಅಂಡ್ ಫಾಲ್ಸ್, ಇದು ಚಾಲು ಆಗುತ್ತಲ್ಲ. ಅಲ್ಲಿ ಬಂದಾಗ ನೀವು ಕ್ರಿಮಿನಾಲಜಿನ, ಅಪರಾಧ ಶಾಸ್ತ್ರ ಅರ್ಥ ಮಾಡ್ಕೊಳ್ಬೇಕಾದ್ರೆ ಧರ್ಮಕ್ಕನೇ ಹೋಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಧರ್ಮದಲ್ಲಿರ್ತಕ್ಕ ನೀತಿ ಶಾಸ್ತ್ರಕ್ಕೆ ಧರ್ಮವೇ ಕಾರಣ. ಕ್ರಿಶ್ಚಿಯನ್ ಎಥಿಕ್ಸ್ ಇರ್ಬೋದು, ಮುಸ್ಲಿಂ ಎಥಿಕ್ಸ್ ಇರ್ಬೋದು, ವೇದಿಕ್ ಎಥಿಕ್ಸ್ ಇರ್ಬೋದು, ಲಿಂಗಾಯತ್ ಎಥಿಕ್ಸ್ ಇರ್ಬೋದು, ಸಿಖ್ ಎಥಿಕ್ಸ್ ಇರ್ಬೋದು, ಜೈನ ಎಥಿಕ್ಸ್ ಇರ್ಬೋದು. ಎಥಿಕ್ಸ್ ಈಸ್ ಎಥಿಕ್ಸ್ ಪಾರ್ಟ್ ಆಫ್ ರಿಲಿಜನ್. ಕರೆಕ್ಟ್. ಅಲ್ಲಿ ಇಲ್ಲಿ ಬರ್ತದ ಪ್ರಶ್ನೆ ಇದು. ಅದಕ್ಕೋಸ್ಕರ ನಾನು ಈ ಕಡೆ ಬಂದಿದ್ದ ಹೊರತಾಗಿ ನಾನೇನು ಬಹಳ ಧಾರ್ಮಿಕ ವ್ಯಕ್ತಿ ಅಂತ ನೀವು ಹೇಳ್ಕೊಳ್ಳೋದಿಲ್ಲ. ಅಲ್ಲ ಸರ್, ಆದ್ರೆ ನಿಮ್ಮ ಚರ್ಚೆ ಹೇಗಿದೆ ಅಂದ್ರೆ, ಈಗ ಭಕ್ತಿ ಮಾರ್ಗ ಇದೆ, ಕರ್ಮ ಮಾರ್ಗ ಇದೆ, ಜ್ಞಾನ ಮಾರ್ಗ ಇದೆ, ಅಥವಾ ವಿಚಾರ ಮಾರ್ಗ. ಸೊ ಇದು ವಿಚಾರ ಮಾರ್ಗ ಅಂತ ನಾನು ಭಾವಿಸ್ತೇನೆ. ಇಲ್ಲ, ನಾನು ಅದು ಆ ಮಾಸ್ಟರ್ಗೆ ಹೋಗೋದಿಲ್ಲ. ನಾನು ಸೆಂಟ್ರಲ್ ಅಂದ್ಕೊಳ್ತೀನಿ. ಇಲ್ಲಿ ಏನ್ ಹೇಳ್ತಾರೆ, ಇವನಾರೊಂಬರು. ಮೊದಲನೇ ಪ್ರಶ್ನೆ ಏನು? ಪುಣ್ಯ ಪಾಪಗಳ ನಡುವಿನ ಭೇದವ ಬಲ್ಲವರ. ನನ್ಗಂತೂ ಗೊತ್ತಿಲ್ಲಪ್ಪ. ದೇವ್ರೆ, ನೆನಪು ಬರ್ತಿದ್ದೇನೆ ಹೇಳು.
ಯಾವ ಧರ್ಮ ಹೇಳ್ತಿದ್ರು ಪುಣ್ಯದ ಪಾಪ ಅಂತ, ಕೆಟ್ಟದ್ದು ಒಳ್ಳೇದು, ಕರೆಕ್ಟ್. ಸರಿನೋ ತಪ್ಪು, ರೈಟ್ ಅಂಡ್ ರಾಂಗ್, ಗುಡ್ ಅಂಡ್ ಬ್ಯಾಡ್. ಈ ಗುಡ್ ಅಂತ ಯಾಕಂತಿದ್ಯಪ್ಪ, ಬ್ಯಾಡ್ ಅಂತ ಯಾಕಂತೀಯಪ್ಪ, ಯಾವ ಆಧಾರ ಹೇಳ್ಬೇಕಾರೆ? ಈಗ ನೀವು ನನ್ನ ಸಹಾಯ ಮಾಡಿದ್ರೆ ಒಳ್ಳೆ ಮನುಷ್ಯ, ನೀವು ನನ್ನ ಸಹಾಯ ಮಾಡ್ಲಿಕ್ಕಂದ್ರೆ ಕೆಟ್ಟ ಮನುಷ್ಯ, ಸಹಾಯ ಮಾಡ್ಲಿಕ್ಕಂದ್ರೆ ಕೆಟ್ಟ ಮನುಷ್ಯ ಅಲ್ವಾ? ಕೊನೆ ವಚನದಲ್ಲಿ ಏನ್ 3ನೇ ವಚನ ಹೇಳಿದೆಲ್ಲ, ಪುಣ್ಯ ಪಾಪಗಳೆಂಬ ಉಭಯದ ನಡುವಿನ ಭೇದವ ಬಲ್ಲವರಾರು ಇವನಾರು ಎಂಬರು. ಮುಂದೆ ಬಹಳ ಎಷ್ಟು ಗಂಭೀರ ಇದೆ ನೋಡಿ. ಅದು ಬಹಳ ಆಧ್ಯಾತ್ಮಿಕವಾದಂತ ಧಾರ್ಮಿಕವಾದಂತದ್ದು. ದೇಹವೆಂದಡೆ ದೇಹಕ್ಕೆ ಪರಿಣಾಮ ಆಗತ್ತೆ, ಕೆಟ್ಟದ್ದು ಒಳ್ಳೇದು. ನಿಮ್ ಸ್ವರ್ಗನಕ ಬಿಟ್ಬಿಡಿ, ದೇಹ ಫಲ ಅನುಭವಿಸ್ತದೆ. ನೀನು ಪಾಪ ಮಾಡಿದ್ರೆ ದೇಹಕ್ಕೆ ಆಗತ್ತೆ, ನೀನು ಪುಣ್ಯ ಮಾಡಿದ್ರೆ ದೇಹಕ್ಕೆ ಆಗತ್ತೆ ಅಂದ್ರೆ ದೇಹ ಮಣ್ಣು ಅಲ್ಲ. ದೇಹಕ್ಕೆ ಆಗತ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಅಲ್ಲಲ್ಲ, ಅದಕ್ಕೆ ಅವ್ರು ಕೇಳ್ತಾ ಇದ್ದಾರೆ. 2 ಒಂದೇ 3ನೇದಿಲ್ಲ ಇಲ್ಲಿ. ದೇಹಕ್ಕೆ ಪಾಪ ಪುಣ್ಯ ಫಲ ಬರ್ಬೇಕು, ಇಲ್ಲ ಜೀವಕ್ಕೆ ಬರ್ಬೇಕು. ಇಲ್ಲ ಆತ್ಮೋಪಯೋಗ ಮಾಡಲ್ಲ ಅವರು. ಬಸವಣ್ಣನವರು ಆತ್ಮೋಪಯೋಗ ಮಾಡಲ್ಲ, ಆ ಶಬ್ದವನ್ನು ಪ್ರಯೋಗಿಸಿಲ್ಲ. ಈ ಶರಣರು ಮಾಡೋದಿಲ್ಲ, 90% ಶರಣರು ಉಪಯೋಗ ಮಾಡಲ್ಲ. ಓಕೆ, ಇಲ್ಲಿ ಅವರು ಜೀವ. ಸೊ ದೇಹಕ್ಕೆ ಪುಣ್ಯ ಪಾಪದ ಫಲ ತಿರುಗತ್ತೆ ಅಂದ್ರೆ ದೇಹ ಸತ್ ಮೇಲೆ ಮಣ್ಣಾಗಿ ಹೋಗುತ್ತೆ. ಯೇಸು ಕ್ರಿಸ್ತ ಅದ ಹೇಳುದು, ಡಸ್ ದ ವಾಟ್ ಟು ಡಸ್ ರಿಟರ್ನ್ಸ್. ನೀನು ಮಣ್ಣಾಗಿದ್ಯಾ, ಮಣ್ಣಿಗೆ ಮರಳುವೆಯಾ.